ಸಚಿವ ಸಂಪುಟ ಪುನರ್ರಚನೆ ವಿಚಾರವಾಗಿ ಸಿಎಂ ಸಿದ್ದರಾಮಯ್ಯ ಅವರು ಭರ್ಜರಿ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರೆ. ರಾಜ್ಯದಲ್ಲಿ ಸಾಕಷ್ಟು ಗೊಂದಲಗಳಿವೆ. ಕಾಂಗ್ರೆಸ್ನಲ್ಲಿ ಮುಖ್ಯವಾಗಿ ನಾಯಕತ್ವದ ಬದಲಾವಣೆ ವಿಚಾರ ಇದೆ. ಅದರ ಮಧ್ಯದಲ್ಲೇ ಈಗ ಸಚಿವ ಸಂಪುಟದ ಪುನರ್ರಚನೆಯ ವಿಚಾರವಾಗಿ ಸಿಎಂ ಸಿದ್ದರಾಮಯ್ಯ ಅವರು ಯೋಚನೆ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡುವಂತಹ ಪ್ರಯತ್ನ ಕೂಡ ಮಾಡ್ತಾ ಇದ್ದಾರೆ. ಅಂದುಕೊಂಡಂತೆ ಆದರೆ ಹೊಸ ವರ್ಷಕ್ಕೆ ಗುಡ್ ನ್ಯೂಸ್ ಕೊಡುವಂತಹ ಮುನ್ಸೂಚನೆ ಎಲ್ಲವೂ ಕೂಡ ಕಾಣ್ತಾ ಇದೆ ಸಿಎಂ ಸಿದ್ದರಾಮಯ್ಯ ಅವರ ಕಡೆಯಿಂದ. ನಾಯಕತ್ವದ ಬದಲಾವಣೆಯ ವಿಚಾರ ಸ್ವಲ್ಪ ತಣ್ಣಗಾಗಿದೆ. ಅದರ ಬಗ್ಗೆ ಯಾರೂ ಕೂಡ ಈಗ ಮಾತನಾಡ್ತಾ ಇಲ್ಲ, ಚರ್ಚೆ ಮಾಡ್ತಾ ಇಲ್ಲ. ಸದ್ಯಕ್ಕಂತೂ ಆ ವಿಚಾರ ತಣ್ಣಗಾಗಿದೆ ಅನ್ನುವಂತಹ ಹೊತ್ತಿನಲ್ಲಿ ಈಗ ಸಚಿವ ಸಂಪುಟದ ಪುನರ್ರಚನೆ ವಿಚಾರ ಕೇಳಿ ಬರ್ತಾ ಇದೆ. ಹೊಸಬರಿಗೆ ಅವಕಾಶ ಕೊಡಬೇಕು ಅನ್ನುವಂಥ ಮಾತು ಕೇಳ್ತಾ ಇತ್ತು. ಹಳಬರನ್ನು ಕೆಳಗಿಳಿಸಬೇಕು ಮಂತ್ರಿಯ ಸ್ಥಾನದಿಂದ. ಹಾಗಾದರೆ ಯಾರನ್ನು ಕೈ ಬಿಡ್ತಾರೆ, ಯಾರನ್ನು ತೆಗೆದುಕೊಳ್ಳುತ್ತಾರೆ, ಆ ಪ್ರಶ್ನೆ ಇದ್ದೇ ಇದೆ. ಕೆಲವರು ಹೇಳ್ತಾ ಇದ್ದಾರೆ ಇವ್ರನ್ನೇ ಬಿಡಬಹುದು, ಇವ್ರನ್ನ ತೆಗೆದುಕೊಳ್ಬಹುದು ಅಂತ. ಖಚಿತವಾದಂಥ ಒಂದು ಮಾಹಿತಿ ಇಲ್ಲ. ಆದರೆ ಎಲ್ಲವೂ ಕೂಡ ಹೈಕಮಾಂಡ್ ನಿರ್ಧಾರ ಮಾಡುತ್ತಾ ಇರೋದ್ರಿಂದ ಹೈಕಮಾಂಡ್ ಅವರ ಒಂದು ಒಪ್ಪಿಗೆಗಾಗಿ, ಗ್ರೀನ್ ಸಿಗ್ನಲ್ಗಾಗಿ ಸಿಎಂ ಸಿದ್ದರಾಮಯ್ಯ ಅವರು ಕಾಯ್ತಾ ಇದ್ದಾರೆ. ಹೈಕಮಾಂಡ್ ಒಪ್ಪಿಗೆಗಾಗಿ ಮುಖ್ಯಮಂತ್ರಿ ಸತತ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಇದೇ ಜನವರಿ 2ನೇ ವಾರದಲ್ಲಿ ಸಿದ್ದು ದೆಹಲಿಗೆ ಹೋಗ್ತಾರೆ ಅಥವಾ ಹೋಗುವಂತಹ ಸಾಧ್ಯತೆ ಹೋದರೆ ರಾಹುಲ್ ಗಾಂಧಿ ಅವರನ್ನು ಭೇಟಿ ಮಾಡಿ ಇದೇ ವಿಚಾರವಾಗಿ ಚರ್ಚೆ ಮಾಡುವಂಥ ಸಾಧ್ಯತೆ ಕೂಡ ಇದೆ. ಸಂಪುಟಕ್ಕೆ ಸರ್ಜರಿ ನಡೆದು ಹೊಸಬರಿಗೆ ಅವಕಾಶ ಸಿಗುವಂತಹ ಒಂದು ನಿರೀಕ್ಷೆ ಭಾರಿ ಇದೆ. ತುಂಬ ಜನ ಕಾಯ್ತಾ ಇದ್ದಾರೆ. ಹೊಸ ವರ್ಷಕ್ಕೆ ಆಕಾಂಕ್ಷಿಗಳಿಗೆ ಶುಭ ಸುದ್ದಿ ಸಿಗಬಹುದು, ಸಿಗದೆ ಇರಬಹುದು. ಸ್ಪಷ್ಟವಾಗಿ ಏನನ್ನೂ ಕೂಡ ಈಗ ಹೈಕಮಾಂಡ್ ತಿಳಿಸದೆ ತಟಸ್ಥವಾಗಿದೆ. ಯಾವ ವಿಚಾರದಲ್ಲಿ ಕೂಡ ಏನೂ ಕೂಡ ಹೇಳುತ್ತಾ ಇಲ್ಲ. ನಾಯಕತ್ವದ ಬದಲಾವಣೆ ವಿಚಾರ ಬಂದಾಗಲೂ ಕೂಡ ಹಾಗೆ, ಸಚಿವ ಸಂಪುಟದ ಪುನರ್ರಚನೆ ವಿಚಾರ ಬಂದಾಗಲೂ ಕೂಡ ಹೀಗೆ ಇದೇ ರೀತಿಯಾಗಿ ಮೌನವನ್ನು ವಹಿಸಿದೆ. ಯಾವ ವಿಚಾರವನ್ನು ಕೂಡ ಬಿಟ್ಕೊಡ್ತಾ ಇಲ್ಲ, ಯಾವುದನ್ನು ಕೂಡ ಸ್ಪಷ್ಟವಾಗಿ ಹೇಳುತ್ತಾ ಇಲ್ಲ. ಹೀಗಾಗಿ ನಾಯಕರುಗಳಲ್ಲಿ ಗೊಂದಲ ಇದೆ, ಕಾರ್ಯಕರ್ತರಲ್ಲಿ ಗೊಂದಲ ಇದೆ. ಪಕ್ಷವನ್ನು ಸಪೋರ್ಟ್ ಮಾಡುವಂತಹ ಒಂದು ಮುಖಂಡರೇನಿದ್ದಾರೆ ಅವರಲ್ಲೂ ಕೂಡ ಅಷ್ಟೇ. ಯಾಕೆ ಹೈಕಮಾಂಡ್ ಯಾವ ನಿರ್ಧಾರವನ್ನು ಬೇಗ ತೆಗೆದುಕೊಳ್ತಾ ಇದೆ? ಎಲ್ಲ ವಿಚಾರ ಪೆಂಡಿಂಗಲ್ಲಿದೆ. ಸಚಿವ ಸಂಪುಟ ಪುನರ್ರಚನೆಯಾದರೆ ನಾನು ಕೂಡ ಮಂತ್ರಿಗಿರಿಯ ಆಕಾಂಕ್ಷಿ ಅಂತ ಹೇಳಿ ಸಾಕಷ್ಟು ಜನರು ಓಡಾಡ್ತಾ ಇದ್ದಾರೆ. ಆದರೆ ಅವರಿಗೆ ಅವಕಾಶ ಸಿಕ್ಕರೆ ಓಕೆ, ಒಂದು ವೇಳೆ ಸಿಗದೇ ಹೋದರೆ, ಅಂದ್ಕೊಂಡಂತೆ ಆಗದೇ ಇದ್ದರೆ ಸಾಕಷ್ಟು ಜನರು ನಿರಾಸೆ ಆಗುತ್ತೆ ಅವರಿಗೆ. ಏನಪ್ಪ ನಾವು ಅಂದ್ಕೊಂಡಿದ್ದು ಆಗಲಿಲ್ವಲ್ಲ. ಅದರ ಜೊತೆಗೆ ಈಗ ಮಂತ್ರಿ ಆಗಿದ್ದವರನ್ನು ಕೆಳಗಿಳಿಸಿದ್ರೆ ಅವ್ರಿಗೂ ಕೂಡ ಬೇಜಾರಾಗುತ್ತೆ. ಏನಿದು ನಮ್ಮನ್ನು ಹಿಂಗೆ ಇಳಿಸ್ಬಿಟ್ರು, ನಾವೇನು ಸರಿಯಾಗಿ ಕೆಲಸ ಮಾಡಿಲ್ವಾ? ಯಾಕಂದರೆ ಅವರವರ ರಿಪೋರ್ಟ್ ಕಾರ್ಡ್ಗಳನ್ನು ಇಟ್ಕೊಂಡು ಕೆಲವರು ದೆಹಲಿಗೆ ಕೂಡ ಹೋಗಿದ್ರು. ಅವರು 2.5 ವರ್ಷದಲ್ಲಿ ಮಾಡಿದಂತಹ ಕೆಲಸವನ್ನು ಕೂಡ ತೋರಿಸಿದ್ರು ಹೈಕಮಾಂಡ್ ನಾಯಕರಿಗೆ. ಹೀಗಾಗಿ ಕೆಲವು ನಾಯಕರೇನಿದ್ದಾರೆ, ಕೆಲವು ಮಂತ್ರಿಗಳು ಅವರು ಸರಿಯಾದ ರೀತಿಯಲ್ಲಿ ಕೆಲಸ ಕೂಡ ಮಾಡಿಲ್ಲ, ಯಾವುದೇ ರೀತಿಯಾಗಿ ಆ್ಯಕ್ಟಿವ್ ಆಗಿ ಕಾಣಿಸ್ಕೊಂಡಿಲ್ಲ, ಅಂಥವರನ್ನು ಕೈ ಬಿಡುವಂತಹ ಸಾಧ್ಯತೆ ಇದೆ. ಈಗಾಗಲೇ ಅದರ ಲೀಸ್ಟ್ ಕೂಡ ಓಡಾಡ್ತಾ ಇದೆ. ಅದು ತಾತ್ಕಾಲಿಕ ಮಾತ್ರ. ಆದರೆ ನಿಖರವಾದಂತಹ ಅಥವಾ ಖಚಿತವಾದಂತಹ ಒಂದು ಲೀಸ್ಟು ಅದು ಸಿ ಎಂ ಅವರ ಹತ್ರ ಇರುತ್ತೆ, ಡಿ ಸಿ ಎಮ್ಗೂ ಕೂಡ ಗೊತ್ತಿರುತ್ತೆ, ಮತ್ತು ಹೈಕಮಾಂಡ್ ನಾಯಕರು ಅದನ್ನು ನಿರ್ಧಾರ ಮಾಡ್ತಾರೆ. ಇನ್ನು ಸ್ವತಃ ಹೈಕಮಾಂಡ್ ನಾಯಕರೇ ಅವರವರಿಗೆ ಬೇಕಾದಂಥವರಿಗೆ, ಅವರ ಆಪ್ತರಿಗೆ ಸಚಿವ ಸ್ಥಾನಕ್ಕಾಗಿ ಲಾಬಿ ಮಾಡುವಂತಹ ಸಾಧ್ಯತೆ ಇದೆ. ಇತ್ತ ಡಿ ಕೆ ಶಿವಕುಮಾರ್ ಬಣದ ನಾಯಕರಿಗೂ ಅವರು ಕೂಡ ಒತ್ತಾಯ ಮಾಡ್ತಾರೆ. ಸಿ ಎಂ ಸಿದ್ದರಾಮಯ್ಯ ಅವರು ಕೂಡ ಅವರವರಿಗೆ ಬೇಕಾದಂತಹ ಆಪ್ತರಿಗೆ ಕೂಡ ಸಚಿವ ಸ್ಥಾನವನ್ನು ಕೊಡುವಂತಹ ಒಂದು ಯೋಚನೆಗಳನ್ನು ಮಾಡ್ತಾ ಇರ್ತಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ರಾಜಕೀಯದಲ್ಲಿ ಕಾಂಗ್ರೆಸ್ನಲ್ಲಿ ಇದೇ ಚರ್ಚೆ ಆಗ್ತಾ ಇದೆ. ಸಚಿವ ಸಂಪುಟ ವಿಸ್ತರಣೆ ಆದರೆ ಏನಾಗಬಹುದು? ಜನವರಿ 2ನೇ ವಾರದಲ್ಲಿ ಹೋಗ್ತಾರೆ ದೆಹಲಿಗೆ ಅಂತ ಹೇಳ್ತಾ ಇದ್ದಾರೆ. 2ನೇ ವಾರಕ್ಕೆ ಹೋಗಿ ಏನಾದರೂ ಮುಹೂರ್ತವನ್ನು ಫಿಕ್ಸ್ ಮಾಡ್ಕೊಂಡು ಬರ್ತಾರೆ ಅಥವಾ ಲಿಸ್ಟನ್ನು ಕೊಡ್ತಾರೆ. ನಮ್ಮ ಕಡೆಯಿಂದ ಇಷ್ಟು ಜನದಲ್ಲಿ ಹಿಂಗೆ ಚೇಂಜ್ ಮಾಡೋದಿದೆ, ಇವರಿಗೆ ಈ ಸ್ಥಾನವನ್ನು ಕೊಡಿ. ಈಗ ಆಗಾಗಲೇ ಸಿದ್ದರಾಮಯ್ಯ ಅವ್ರ ಹತ್ರ ಒಂದು 2-3 ಖಾತೆ ಜಾಸ್ತಿನೇ ಇದೆ. ಅದಕ್ಕೂ ಕೂಡ ಜನರನ್ನು ಕೊಡಬೇಕು. ಅದರಲ್ಲಿ ಈಗ ಹೇಳೋದಾದರೆ ನಾಗೇಂದ್ರ ಅವರ ಒಂದು ಕ್ರೀಡಾ ಏನಿದೆ ಅದು ಅವರ ಹತ್ರನೇ ಇದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ. ಅದಕ್ಕೆ ಸಿದ್ದರಾಮಯ್ಯ ಅವರ ಹತ್ರ ಕೆಲವೊಂದು ಖಾತೆಗಳು ಮತ್ತು ಬೇರೆ ಖಾಲಿ ಉಳಿದಂಥ ಖಾತೆಗಳೇನಿದೆ ಅದನ್ನು ಕೂಡ ಭರ್ತಿ ಮಾಡಬೇಕು, ಹೊಸಬರಿಗೆ ಅವಕಾಶವನ್ನು ಕೊಡಬೇಕು. ಆ ನಿಟ್ಟಿನಲ್ಲಿ ಸರ್ಕಾರ ಯೋಚನೆ ಮಾಡ್ತಾ ಇದೆ. ಯಾರಿಗೆ ಸಿಗುತ್ತೆ ಹೊಸದಾಗಿ ಮಂತ್ರಿಯಾಗಿರಿ ಅನ್ನೋದು ಗೊತ್ತಿಲ್ಲ, ಅದು ಚರ್ಚೆ ಆಗ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.